ತುಂಬ ಸತಿ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಸೊ ಬಿಕಾಸ್ ಚಾಲೆಂಜ್ ಇಸ್ ಚಾಲೆಂಜ್ ರೈಟ್. ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೀನಿ, ನೋಡುವ ಹೇಗೆ ಟೇಸ್ಟ್ ಇದೆ ಅಂತ. ಐ ಗಿವ್ ಪನಿಷ್ಮೆಂಟ್ ಫಾರ್ ಮೈ ಸೆಲ್ಫ್. ಓಕೆ, ಒಂದು ಕಲರಲ್ಲೇ ತಿನ್ನಬೇಕು, ಒಂದು ಕಲರ್. ಸೊ ನಾನು ಒಂದು ಕಲರ್ನ ಚೂಸ್ ಮಾಡಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್. ಸೊ ಇವತ್ತು ನಾನು ನಿನ್ನೆ ಹೇಳಿದಾಗೇ ಒಂದು ಚಾಲೆಂಜ್ನ ಜೊತೆ ಬಂದಿದ್ದೀನಿ. ಆ ಚಾಲೆಂಜ್ ಏನು ಅಂತಂದರೆ ಒನ್ ಫುಡ್ ಕಲರ್ ಚಾಲೆಂಜ್. ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ, ಈಗ ಒಂದು ಕಲರ್ ಚೂಸ್ ಮಾಡಿದ್ರೆ ಆ ಕಲರ್ದು ಮಾತ್ರ ನಾನು ಏನೇ ತಿಂದರೂ, ಎಕ್ಸಾಂಪಲ್ ಸ್ನ್ಯಾಕ್ಸ್ ಹಾಕಿರ್ಬೋದು, ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್, ವಾಟೆವರ್ ಏನು ಮಾಡಿದ್ರು ಒಂದು ಫುಡ್ಡಲ್ಲೇ ಒಂದು ಕಲರಲ್ಲೇ ತಿನ್ನಬೇಕು, ಒಂದು ಕಲರ್. ಸೊ ನಾನು ಒಂದು ಕಲರ್ನ ಚೂಸ್ ಮಾಡಿದ್ದೀನಿ. ಇಟ್ಸ್ ಯೆಲ್ಲೋ ಕಲರ್. ಆ್ಯಂಡ್ ನಾನು ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ರಿಂದ ಯೆಲ್ಲೋ ಕಲರಲ್ಲಿ ಫುಡ್ ಚಾಲೆಂಜ್ನ ಟ್ರೈ ಮಾಡೋಣ ಅಂತ ಹೇಳಿ. ಸೊ ಈಗ ಆಲ್ರೆಡಿ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಪ್ರಿಪೇರ್ ಮಾಡಿದ್ದೀನಿ, ಲೆಮನ್ ರೈಸ್. ಸೊ ಮಧ್ಯಾಹ್ನಕ್ಕೆ ಏನು ತಿಂತೀನೋ ನಿಜವಾಗ್ಲೂ ಪ್ಲ್ಯಾನ್ ಮಾಡಿಲ್ಲ, ಜಸ್ಟ್ ಯೆಲ್ಲೋ ಕಲರ್ ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ಮನೇಲಿ ಯಾರೂ ಇರಲಿಲ್ಲ. ಸೊ ಚಿತ್ರಾನ್ನ ಪ್ರಿಪೇರ್ ಮಾಡಿಕೊಂಡೆ. ಸಿಂಪಲ್ ಫುಡ್ ಆ್ಯಂಡ್ ಸಿಂಪಲ್ ಆಗಿರೋದು. ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸ್ನ್ಯಾಕ್ಸ್ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ, ಆ್ಯಂಡ್ ನೈಟ್ ಡಿನ್ನರ್ಗೆ ಏನು ಅಂತ ಗೊತ್ತಿಲ್ಲ. ಸೊ ಹೋಗ್ತಾ ನಾನು ಏನೇನು ತಿಂತೀನಿ, ಏನೇನು ಮಾಡ್ತೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ ನಾನು ಯೆಲ್ಲೋ ಕಲರ್ ಒಂದು ಫುಡ್ ಬಿಟ್ಟು ಬೇರೆ ಕಲರ್ನ ಟ್ರೈ ಮಾಡಿದ್ರೆ ಐ ಗಿವ್ ಪನಿಷ್ಮೆಂಟ್ ಫಾರ್ ಮೈ ಸೆಲ್ಫ್. ಓಕೆ, ಅದು ಈ ಬ್ಲಾಗಲ್ಲೇ ಕೊಟ್ಕೋತೀನಿ. ಇಫ್ ನಾಟ್ ನಿಮ್ಗೆ ಏನಾದರೂ ಪನಿಷ್ಮೆಂಟ್ ಕೊಡಬೇಕು ಅನಿಸಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಷ್ಟೇ. ಸೊ ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ, ಹೊಟ್ಟೆ ಸಿಕ್ಕಿದೆ ನನಗೆ. ಸೊ ಲೆಮನ್ ರೈಸ್. ಇವತ್ತೊಂದು ಸ್ವಲ್ಪ ಲೆಮನ್ ರೈಸ್ನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಲೈಕ್ ಹೋಟೆಲಲ್ಲಿ ಎಲ್ಲ ಇರುತ್ತಲ್ಲ, ಸೊ ಆ ಥರ ಕುಕ್ ಮಾಡಿದ್ದೀನಿ. ನೋಡಬೇಕು ಟೇಸ್ಟ್ ಹೇಗಿದೆಯೋ ಏನೋ ಅಂತ. ನಾನು ಮಾಡೋ ಥರ ನಾನು ಚಿತ್ರಾನ್ನ ಬೇರೆ ಥರನೇ ಮಾಡ್ತೀನಿ. ಇವತ್ತು ಫಾರ್ ಚೇಂಜ್ ಅದೇ ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೀನಿ, ನೋಡುವ ಹೇಗೆ ಟೇಸ್ಟ್ ಇದೆ ಅಂತ. ಸೇಮ್ ಹೋಟೆಲಲ್ಲಿ ಹೇಗಿರುತ್ತೋ ಹಾಗೆ ಐತೆ, ಟೇಸ್ಟ್ ಸಖತ್ತಾಗೈತೆ. ಆ್ಯಂಡ್ ಅದೇ ಒಂದು ಸ್ವಲ್ಪ ಲೆಮನ್ ಕಮ್ಮಿ ಆಗಿತ್ತು ಅಷ್ಟೇ, ಇನ್ನೊಂದು ಚೂರು ಆ್ಯಡ್ ಮಾಡಬೇಕಿತ್ತು ಲೆಮನ್ನ. ಅಷ್ಟೇ, ಅದು ಬಿಟ್ಟರೆ ಪರ್ಫೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಟೈಮಿಂದ ಹಿಂಗೆ ಟ್ರೈ ಮಾಡ್ತೀನಿ. ನಾನು ರೆಗ್ಯುಲರಾಗಿ ಮಾಡೋ ಥರ ಮಾಡಲ್ಲ, ಈ ಸ್ಟೈಲಲ್ಲಿ ಟ್ರೈ ಮಾಡ್ತೀನಿ. ಓಕೆ, ಸೊ ಇದನ್ನು ತಿಂದ್ಬಿಟ್ಟು ಸಿಗ್ತೀನಿ. ಓಕೆ, ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯೆಲ್ಲೋ ಕಲರಲ್ಲಿ ಮುಗಿಸ್ದೆ. ಆ್ಯಂಡ್ ಮೊಸರು ತಂದೆ, ಬಟ್ ಮೊಸರು ವೈಟ್ ಕಲರ್ ಬೇಡ, ಆಮೇಲೆ ಯಾಕೆ ನಾನು ಪನಿಷ್ಮೆಂಟ್ ತೊಗೋಬೇಕು ಅಲ್ವಾ, ಸೊ ಬೇಡ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಬೇಕು ಏನಂತ ಅಂದರೆ, ಅದು ಒನ್ ಟೈಮ್ ತಿಂದಿರೋ ಫುಡ್ನ ಮತ್ತೆ ತಿನ್ನೋ ಹಾಗೆಲ್ಲ. ಸೊ ಈಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ಚಿತ್ರಾನ್ನ. ಆ ಚಿತ್ರಾನ್ನ ಮತ್ತು ಲಂಚಿಗೆ ತಿನ್ನೋ ಹಾಗಿಲ್ಲ, ಆ್ಯಂಡ್ ಡಿನ್ನರ್ಗೆ ತಿನ್ನೋ ಹಾಗಿಲ್ಲ. ಸೊ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಇವಾಗ ನಾನು ಚಾಲೆಂಜ್ನ ತೊಗೊಂಡಿರೋದು. ನೋಡುವ ಏನು ಮಾಡ್ತೀನಿ ಅಂತ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಇವಾಗ ಟೈಮ್ 11:30. ಇವಾಗ ಬ್ರೇಕ್ಫಾಸ್ಟ್ ಮಾಡಿರೋದು. ಓಕೆ, ಆ್ಯಂಡ್ ಎಷ್ಟೊತ್ತಿಗೆ ಲಂಚ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇನ್ ಕೇಸ್ ಇಫ್ ಪಾಸಿಬಲ್ ಕುಕ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಸಿಕ್ಕಿ ಆಗ್ತೈತೆ. ಓಕೆ, ಇಲ್ಲ ಅಂತಂದರೆ ಝೆಪ್ಟೋ ಇದೆಯಲ್ಲ, ಝೆಪ್ಟೋಲ್ಲಿ ಆರ್ಡರ್ ಮಾಡ್ತೀನಿ ಅಷ್ಟೇ. ಇಲ್ಲ ಸ್ವಿಗ್ಗಿ ಏನಾದರೂ ಆರ್ಡರ್ ಮಾಡ್ಕೊತೀನಿ. ನೈಟ್ ಅಂತೂ ಆಗೋಲ್ಲ, ನಮ್ಮಪ್ಪ ನಮ್ಮಮ್ಮ ಇರ್ತಾರೆ, ಬೈತಾರೆ, ಹೊರಗಡೆ ಫುಡ್ ತಿನ್ನಬಾರ್ದು. ಸೊ ಮಧ್ಯಾಹ್ನಕ್ಕೆ, ಬಿಕಾಸ್ ಚಾಲೆಂಜ್ ಇಸ್ ಚಾಲೆಂಜ್ ರೈಟ್. ಸೊ ಇನ್ನು ಮಧ್ಯಾಹ್ನ ಸಿಗುವ. ಓಕೆ, ಸೊ ಈಗ ಟೈಮ್ 5 ಗಂಟೆ ಆಗಿಬಿಟ್ಟೈತೆ. 4 ಗಂಟೆಗೆ ತರಿಸಿ ತಿನ್ನೋಣ ಅಂತ ಇದ್ದೆ, ಬಟ್ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ, ಸೊ ಲೇಟಾಗೋಯ್ತು. ಸೊ ಝೆಪ್ಟೋಯಿಂದ ಈಗ ಚೀಸ್ ಮ್ಯಾಗಿನ ಆರ್ಡರ್ ಮಾಡ್ಕೊಂಡಿದ್ದೀನಿ. ತಿನ್ನಬೇಕು ಅನ್ನಿಸ್ತು. ಸೊ ಹೆಂಗೂ ಯೆಲ್ಲೋ ಕಲರಲ್ಲೇ ತಿನ್ನಬೇಕಿತ್ತಲ್ವ, ಯೆಲ್ಲೋ ಕಲರ್ ಫುಡ್ನೇ ಟ್ರೈ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಚೀಸ್ ಮ್ಯಾಗಿನ ತರಿಸ್ಕೊಂಡಿದ್ದೀನಿ. ಸೊ ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ ಚೀಸ್ ಮ್ಯಾಗಿ, ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೂ. ಸೊ ಈಗ ತಿನ್ನುವ. ಇಲ್ಲಿ ಚೀಸ್ ಮ್ಯಾಗಿ. ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ಏನೆಲ್ಲ ಟ್ರೈ ಮಾಡ್ತಾರೆ ಚೀಸ್ ಮ್ಯಾಗಿ. ತುಂಬ ಸತಿ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಸೊ ಇಟ್ಸ್ ನೈಸ್. ತಿಂದ್ಬಿಟ್ಟು ಸಿಗ್ತೀನಿ. ಸೊ ತಿಂದಿದ್ದೆಲ್ಲ ಆಯಿತು. ಆ್ಯಂಡ್ ಇವಾಗ ಟೈಮ್ 5 ಕಾಲಾಗಿಬಿಡೈತೆ.
ಸೊ ಇವಾಗ ವೀಡಿಯೋ ಅಪ್ಲೋಡ್ ಮಾಡಬೇಕು, ಇನ್ನು ಎಡಿಟಿಂಗ್ ಆಗಿಲ್ಲ. ಇನ್ನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ಪಟ್ ಅಂತ ಎಡಿಟ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ. ಸೊ ನಾನು ಇವಾಗ ಡಿನ್ನರ್ನ ಸ್ಕಿಪ್ ಮಾಡ್ತಿದ್ದೀನಿ ಬಿಕಾಸ್ ಈವ್ನಿಂಗ್ ತಿಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ, 5:15 ಸಮಥಿಂಗ್ ಆಗಿತ್ತಲ್ವ. ಸೊ ಅದು ಹಂಗೆ ಇದೆ. ಒಂದು ಸ್ವಲ್ಪ ಆ್ಯಂಡ್ ಇವಾಗ ಒಂದು ಸ್ವಲ್ಪ ಚಿಪ್ಸ್ ತಿಂದೆ ಆ್ಯಂಡ್ ಅಷ್ಟೇ ಒಂದು ಸ್ವಲ್ಪ ಹೊಟ್ಟೆಲ್ ಹಂಗೆ ಇದೆ. ಸೊ ಹಂಗಾಗಿ ಡಿನ್ನರ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಯಾವ ಕಲರಲ್ಲಿ ಟ್ರೈ ಮಾಡಲಿ ಅಂತ ಹೇಳಿ, ಬಿಕಾಸ್ ನನಗೆ ಸಡನ್ನಾಗಿ ಹೊಳೆದಿದ್ದು ಇದೊಂದೇ ಕಲರು. ಸೊ ಹಂಗಾಗಿ ಈ ಕಲರ್ನ ಟ್ರೈ ಮಾಡಿದ್ದು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ತುಂಬ ಚಿಕ್ಕ ವಿಡಿಯೋ ಇದು. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಆ್ಯಂಡ್ ಮರಿಬೇಡಿ ನೆಕ್ಸ್ಟ್ ಯಾವ ಕಲರಲ್ಲಿ ಅಥವಾ ಏನು ಚಾಲೆಂಜ್ನ ಮಾಡಲಿ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.